ರಮೇಶನಿಗೆ 3 ವರ್ಷದ ಹಿಂದೆ ಮದುವೆಯಾಗಿತ್ತು. ಅಪ್ರಾಪ್ತ ಬಾಲಕಿ ಸುಧಾಳನ್ನು ಪ್ರೀತಿಸಿ ಆಕೆಗೆ ಇಲ್ಲ ಸಲ್ಲದ ಆಸೆಯನ್ನು ತೋರಿಸಿ ಮನೆಯಿಂದ ಓಡಿಸ್ಕೊಂಡ್ಬಂದಿದ್ದ. ಆಕೆ ಕೂಡ ಆತನ ವಂಚನೆಗೆ ಬಲಿಯಾಗಿ ಹೋಗಿದ್ಲು. ಸುಧಾಳ ಮನೆಯವರಿಗೆ ಸುಧಾಳಿಂದ ಬಂದ ಒಂದು ಪತ್ರ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಮಾಹಿತಿ ಇರಲಿಲ್ಲ. ಆದರೆ ರಮೇಶ ಆಕೆಯನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ಕೈ ಬಿಡುವ ಯೋಚನೆಯಲ್ಲಿದ್ದ. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಇದು ಒಂದು ವಾರ ಆಗ್ತದೆ, ಅವಳೆಲ್ಲಿ ಬೆಂಗಳೂರಿಗೆ ಹೋಗಿದ್ದಾಳೆ, ಅಲ್ಲಿ ಹೋಗಿದ್ದಾಳೆ ಅಂತ. ಅಷ್ಟೊತ್ತಿಗೆ ಒಂದು ಎಲೆಕ್ಷನ್ಸ್ ಎಲ್ಲ ಆಗಿ ಅಲ್ಲಿ ಊರಲ್ಲಿ 2 ಗುಂಪಾಗಿರ್ತವೆ. ಆವಾಗ ಒಂದು ಗುಂಪು ಈ ಗಂಗಣ್ಣನಿಗೆ ಪುಸಲಾಯಿಸ್ತಾರೆ. ಏನೋ ನಿನ್ನ ಮಗಳು ಹೋಗಿ ನೀನು ತಂದೆ ಇಲ್ಲೇ ಇದೆಯಾ, 1 ವಾರ ಆಯಿತು ಕಾಣ್ತಾ ಇಲ್ಲ, ಹೋಗಿ ಒಂದು ಕಂಪ್ಲೇಂಟ್ ಆದರೂ ಕೊಡಬಾರ್ದ ನೀನು. ಅದಕ್ಕಿಂತ ಮೊದಲು ಹೋಗಿ ಕೇಳಿ ನಿನ್ನ ಮಗಳು ಎಲ್ಲಿ ಹೋಗಿದ್ದಾಳೆ. ಆಯಿತು ಅಂತ ಹೇಳಿ ಏನು ಮಾಡ್ತಾನೆ, ಹೋಗಿ ಕೇಳ್ತಾನೆ, ಇಲ್ಲೇಪ್ಪ ನನ್ನ ಮಗಳು ಕಾಣ್ತಾ ಇಲ್ಲ 1 ವಾರದಿಂದ ಅಂತ. ನಿನ್ನ ಮಗಳಿಗೇನು ಹೊಸದೇನೋ, ನನ್ನ ಮಗನ ಜೊತೆಗೆ ಓಡೋದಂಗೆ ಇನ್ನೊಂದು ಜೊತೆಗೆ ಅವನ ಜೊತೆಗೆ ಓಡೋಗಿರ್ಬೇಕು ಹೋಗು ಅಂತ ಉಡಾಫೆಯಾಗಿ ಮಾತಾಡ್ತಾನೆ. ಪ್ರೇಯಸಿಯಾಗಿ ರಮೇಶನ ಪ್ರೀತಿಯನ್ನರಿಸಿ ಬಂದವಳು ಅವನ ಮನೆಯಲ್ಲಿ ಜೀತದಾಳಾಗಿ ಇರಬೇಕಾಯಿತು. ಪ್ರೀತಿಸೋ ಮುಂಚೆ ಜೊಲ್ಲು ಸುರಿಸಿ ಸುಧಾಳ ಹಿಂದೆ ಮುಂದೆ ಓಡಾಡುತ್ತಿದ್ದುದನ್ನೇ ಲವ್ ಅಂತ ಅಂದ್ಕೊಂಡ್ಬಿಟ್ಟಿದ್ಲು ಸುಧಾ. ತಪ್ಪಿದ್ದು ಅಲ್ಲೇ. ಲವ್ ಮಾಡಿ ಅದೆಷ್ಟೋ ದಿನ ಆದಮೇಲೆ ರಮೇಶನಿಗೆ ಆಗಲೇ ಒಂದು ಮದುವೆಯಾಗಿದೆ ಅಂತ ಗೊತ್ತಾಗಿತ್ತು. ಆದರೆ ಅಷ್ಟರಲ್ಲಾಗಲೇ ಸಮಯ ಕೈಮೀರಿ ಹೋಗಿತ್ತು. ಸುಧಾ ಮತ್ತು ರಮೇಶರ ನಡುವಿನ ಸಂಬಂಧಗಳ ಬಗ್ಗೆ ಆಗಲೇ ಏರಿಯಾದಲ್ಲೆಲ್ಲ ಅನುಮಾನ, ಸಂಶಯಗಳು ಹುಟ್ಟಿಕೊಂಡಿತ್ತು. ಜೊತೆಗೆ ಸುಧಾಳ ಹೆತ್ತವರ ಕಾಟವು ಅವನಿಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇತ್ತು. ಇವೆಲ್ಲದರಿಂದ ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಕೂತವನಿಗೆ ಹೊಳ್ದಿದ್ದು ಒಂದು ಪ್ಲ್ಯಾನ್. ಅದನ್ನು ವರ್ಕೌಟ್ ಮಾಡೋದಕ್ಕೆ ಒಬ್ಬನಿಂದ ಆಗೋದಿಲ್ಲ ಅಂದ್ಕೊಂಡು ತನ್ನ ಹೆಂಡತಿ ಮತ್ತು ತನ್ನ ತಾಯಿಯ ಸಾಥ್ ಕೇಳ್ತಾನೆ. ಬೇರೆ ಹೆಣ್ಣಿನ ಸಹವಾಸದಿಂದ ಗಂಡ ಹೊರಗೆ ಬರ್ತಾನೆ ಅಂದರೆ ಯಾವ ಹೆಣ್ಣು ತಾನೇ ಹೆಲ್ಪ್ ಮಾಡೋದಿಲ್ಲ. ಅದೇ ರೀತಿ ಅವಳು ಕೂಡ ಸಾಥ್ ಕೊಡೋದಕ್ಕೆ ಒಪ್ಕೊಂಡ್ಳು. ಆ ಹುಡುಗಿ 4-5 ತಿಂಗಳಲ್ಲೂ ಅಲ್ಲಿದ್ದರೂ ಕೂಡ ಒಂದು ದಿವಸ ಅಪ್ಪನ ಮನೆಗೆ ಬಂದು ಬರೋಲ್ಲ. ಅಷ್ಟೆಲ್ಲ ತೊಂದರೆ ಕೊಟ್ಟರು ಒಂದು ದಿವಸನೂ ಬಂದು ಅಪ್ಪನಿಗೆ ಹೇಳಲ್ಲ, ನನಗೆ ಕಿರ್ಕೊಳ ಕೊಡ್ತಾ ಇದ್ದಾರೆ ಮನೆಯಲ್ಲಿ ಅಂಥೇಳಿ. ಆ ಮನೆ ಕಾಲೇ ಇಡಲ್ಲ ಅವಳು. ಆಮೇಲೆ ಏನಾಯಿತು, ಇವರೆಲ್ಲ ಬಂದು ನನ್ನ ಹತ್ರ ಬರ್ತಾರೆ ಕಂಪ್ಲೇಂಟ್ ತೊಗೊಂಡು, ಹೀಗೆ ನನ್ನ ಮಗಳು ಇಷ್ಟೆಲ್ಲ ಘಟನೆ ಆಯಿತು, ಅವ್ರ ಮನೇಲಿದ್ಲು, ಈಗ 1 ವಾರದಿಂದ ನನ್ನ ಮಗಳು ಕಾಣ್ತಾ ಇಲ್ಲ, ಎಲ್ಲಿ ಹೋಗಿದ್ದಾಳೆ ಅಂತ ಕೇಳಿದ್ರೆ ಈ ಥರ ಉತ್ತರ ಕೊಡ್ತಾರೆ ಅವರು. ನೀವು ದಯವಿಟ್ಟು ಹುಡುಕಿಸಿ ಪತ್ತೆ ಮಾಡಿ ಅಂತ. ನಾವು ಒಂದು ಗರ್ಲ್ ಮಿಸ್ಸಿಂಗ್ ಹೆಂಗಸು ಕಾಣೆಯಾಗಿದ್ದಾಳೆ ಅಂಥೇಳಿ ಒಂದು ಕೇಸನ್ನು ತೊಗೊಳ್ತೀವಿ ಮೊದಲು. ಆಮೇಲೆ ಅವ್ನಿಗೆ ಇಂಟ್ರಾಗೇಷನ್ಗೆ ಕರೆಸಿ ನಾವು ಅವನಿಗೆ ಎಲ್ಲ ರೀತಿಯಿಂದ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ವಿ. ಅವನಿಗೆ ಇಲ್ಲ ಓಡೋಗಿದ್ದಾಳೆ ಅಂತಲೇ ಅವನು ಹೇಳ್ದ. ಆಮೇಲೆ ನಾವೆಲ್ಲ ಈ ಹಿನ್ನೆಲೆಯೆಲ್ಲ ಅದನ್ನ ಸಂಗ್ರಹಿಸಿ ಎಲ್ಲಿ ಹೋಗಿದ್ದಾಳೆ ನೀನೇ ತೋರಿಸ್ಬೇಕು, ಇಲ್ಲದೇ ಇದ್ದರೆ ಈ ಕೇಸಲ್ಲಿ ನಿನಗೆ ಭಾಳ ತೊಂದರೆ ಆಗ್ತದೆ ಅಂಥೇಳಿ ನಾವು ಅದಕ್ಕೆ ಹೇಳಿದ ಮೇಲೆ, ಇಲ್ಲ ನಾನು ಅವಳನ್ನ ಮರ್ಡರ್ ಮಾಡಿಬಿಟ್ಟೆ. ಆಯಿತು, ಈಗ ಹೆಣ ಎಲ್ಲಿದೆ ಸರ್? ಕೆರೆಗೆ ಹಾಕಿದ್ವಿ. ಮರುದಿವಸ ದನಕಾಯಿ ಹುಡುಗರು ಅಲ್ಲಿ ಏನೋ ಗುಣಚೀಲ ಬಿದ್ದಿದೆ ಅಂಥೇಳಿ ಊರಲ್ಲಿ ಗುಲ್ಲಾಯಿತು. ತಿರ್ಗಾ ನಾವು ರಾತ್ರಿ ಹೋಗಿ ಆ ಚೀಲನ ತೊಗೊಂಡೋಗ್ಬಿಟ್ಟು ನಮ್ಮೂರಲ್ಲಿ ಒಂದು ಈ ಹುಸುಗು ಒಂದು ಬರ್ತದೆ, ಅಂದರೆ ಈ ಕಾಲಿಟ್ಬಿಟ್ಟು ಹೂತೋಗ್ಬಿಡ್ತೀವಿ ಅದರಲ್ಲಿ. ನೋಡೋಕ್ಕೆ ಇಟ್ ಅಪಿಯರ್ಸ್ ಟು ಬಿ ವೆರಿ ಹಾರ್ಡ್ ಸರ್ಫೇಸ್, ಗಟ್ಟಿಯಾಗಿ ಕಾಣ್ತದಲ್ಲ. ಆದರೆ ಅದರಲ್ಲಿ ಕಾಲಿಟ್ಟ ತಕ್ಷಣ ಅದು ಒಳಗೆ ಸಿಕ್ಕಾಕೊಳ್ಬೇಕು ಕೆಸರಲ್ಲಿ. ಆ ಥರದ ಒಂದು ಹುಸುಗು ಸೌಳು ಭೂಮಿ ಇದೆ ಅಲ್ಲಿ. ಅದರಲ್ಲಿ ಹಾಕಿ ನಾವು ಆ ಕೆಸರಲ್ಲಿ ತುಳಿದ್ಬಿಟ್ಟು ಮೇಲೆ ಕಲ್ಲಿಗೆ ಹಾಕಿ ಹೆಣವನ್ನು ಅಲ್ಲಿ ನಾವು ಇದು ಮಾಡಿದ್ವಿ. ಪ್ರಿಯಕರನೇ ತನ್ನ ಕತೆಗೆ ಅಂತ್ಯ ಹಾಡ್ತಾನೆ ಅನ್ನೋದು ಗೊತ್ತಿಲ್ಲದ ಸುಧಾ ನಿಶ್ಚಿಂತಳಾಗಿ ಮಲಗಿದ್ಲು. ನಿಧಾನವಾಗಿ ರೂಮ್ಗೆ ಎಂಟ್ರಿ ಕೊಟ್ಟ ರಮೇಶ್ ದಿಂಬಿನಿಂದ ಒತ್ತಿ ಹಿಡಿದು ಉಸಿರುಗಟ್ಟಿಸಿ ಸಾಯಿಸ್ತಾನೆ. ಪ್ರೀತಿಯನ್ನು ಅರಸಿ ಮನೆ ಮಂದಿಯನ್ನೆಲ್ಲ ತೊರೆದು ಬಂದಿದ್ದ ಸುಧಾಳ ಅಧ್ಯಾಯ ಅಲ್ಲಿಗೆ ಕೊನೆಯಾಯಿತು. ಎಲ್ಲಿ ಮಾಡಿದೆ ಮರ್ಡ್ರು? ಆವಾಗ ಆತ ಹೇಳ್ತಾನೆ, ಮನೆಯಲ್ಲಿ ನನಗೆ ಭಾಳ ಸಂಕಟ, ಇದು ಹೆಚ್ಚಿಗೆ ಆಯಿತು ಒತ್ತಡ, ಇವಳಿಂದ ಮನೇಲಿ ನನಗೆ ನೆಮ್ಮದಿ ಇಲ್ದಂಗೆ ಆಯಿತು. ನಾವೇನೋ ಬೆಂಗಳೂರಲ್ಲಿ ಇವಳ ನಾನು ಮದುವೆ ಆಗಿಬಿಟ್ರೆ ಆರಾಮಾಗಿರ್ತೀನಿ ಅಂತೇಳಿ ತಿಳ್ಕೊಂಡಿದ್ದೆ. ಆದರೆ ಈ ಮನೆಗೆ ಬಂದಮೇಲೆ
ಯಾಕೋ ಅದು ನನಗೆ ಮಾನಸಿಕವಾಗಿ ನನಗೆ ಭಾಳ ಕೆಟ್ಟದಾಗಿ ರಾತ್ರಿ 1 ಗಂಟೆಯಲ್ಲಿ ಅವಳು ಮಲಗಿದ ಕೂತಿಗೆ ಸಿಗ್ಬಿಟ್ಟೆ ನಾನು. ಆಮೇಲೆ ನಮ್ಮ ಅಪ್ಪನಿಗೆ ತಿಳಿಸ್ದೆ. ನಮ್ಮ ಅಪ್ಪ ಹೋಗ್ಬಿಟ್ಟು ಅವ್ರ ಪರಿಚಯದವರು ಸಂಬಂಧಿಕರು ಒಂದಿಬ್ಬರನ್ನ ಕರ್ಕೊಂಬಂದರು. ಹೆಣವನ್ನು ಒಂದು ಗೋಣಿ ಚೀಲಕ್ಕೆ ಹಾಕಿ ರಾತ್ರಿಯಲ್ಲಿ ಆ ಗೋಣಿ ಚೀಲದಲ್ಲಿ ಇಟ್ಕೊಂಡು ಒಂದು ಕೆರೆಗೆ ಹಾಕಿದ್ವಿ. ಕಾಕಿ ಹಾಕಿರೋ ಆಟೋ ಚಾಲಕ ತನ್ನ ಕರ್ತವ್ಯ ಮುಗಿಸಿ ಮನೆ ಸೇರ್ಕೋತಾನೆ. ಪೋಸ್ಟ್ ಮ್ಯಾನ್ ತನ್ನ ಚಾಕ್ರಿ ಮುಗಿಸ್ಕೊಂಡು ತನ್ನ ಗೂಡು ಸೇರ್ಕೋತಾನೆ. ಆದರೆ ಅದೇ ಕಾಕಿ ಹಾಕಿರೋ ಪೊಲೀಸ್ಗೆ ಮಾತ್ರ ಯಾವತ್ತೂ ನೆಮ್ಮದಿ ಅನ್ನೋದಿಲ್ಲ. ಯಾವತ್ತು ಕಾಕಿ ಕಣ್ಣು ಮುಚ್ಚುತ್ತೋ ಅಲ್ಲಿ ಅರಾಜಕತೆ ಸಮಾಜದ ಚುಕ್ಕಾಣಿ ಹಿಡಿಯುತ್ತೆ. ಅದೆಲ್ಲ ಇರಲಿ, ನಮಗೆ ಕಷ್ಟ ಅಂತ ಬಂದಾಗ ನಾವು ಪೊಲೀಸರ ಹತ್ರ ಹೋಗ್ತೀವಿ. ಸಮಸ್ಯೆ ಪರಿಹಾರ ಆದ ತಕ್ಷಣ ಒಂದು ಥ್ಯಾಂಕ್ಸ್ ಹೇಳಿ ಕೈ ತೊಳ್ಕೊಂಡ್ಬಿಡ್ತೀವಿ. ಆದರೆ ಯಾವತ್ತಾದರೂ ಮದುವೆಗಾಗಲಿ ನಾಮಕರಣಕ್ಕಾಗಲಿ ಅವ್ರನ್ನ ಕರೆದಿದ್ದೀವ? ಇಲ್ಲ. ಇದು ನಮ್ಮ ಸಮಾಜದ ದುರದೃಷ್ಟಕರ ಬೆಳವಣಿಗೆ. ಅದೇನೇ ಇರಲಿ, ಕಾಕಿಗೊಂದು ಸಲಾಂ ಹೇಳ್ತಾ ಇಂದಿನ ಡೆಡ್ಲಿ ಎವಿಡೆನ್ಸ್ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ.